ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಕತ್ತಿ ದೋಣಿ ವಿಡಿಯೋ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲ ತಾಯಂದಿರು ಒಂದು ನೇರ ಸಾಲಿನಲ್ಲಿ ನಿಂತುಕೊಳ್ಳಿ. ಪ್ರತಿಯೊಬ್ಬ ತಾಯಿಯ ಬಳಿ ಟೇಬಲ್ ಮೇಲೆ ಸಮಾನ ಸಂಖ್ಯೆಯ ಪೇಪರ್ ಕಪ್ಗಳು ಮತ್ತು 2 ಚಮಚಗಳನ್ನು ಇಡಿ. ಈಗ ಲೀಡರ್ ತಾಯಿ 1, 2, 3 ಎಂದು ಹೇಳಿದಾಗ ಎಲ್ಲ ತಾಯಂದಿರು ಕೇವಲ ಚಮಚದ ಸಹಾಯದಿಂದ ತಮ್ಮ ಮುಂದೆ ಇಟ್ಟಿರುವ ಕಪ್ಗಳನ್ನು ಎತ್ತಿಕೊಂಡು ಒಂದು ಸ್ಥಳದಲ್ಲಿ ಸಂಗ್ರಹಿಸಬೇಕು. ಹೀಗೆ ನಿಗದಿತ ಸಮಯದೊಳಗೆ ಹೆಚ್ಚು ಕಪ್ಗಳನ್ನು ಸಂಗ್ರಹಿಸುವ ತಾಯಿ ವಿಜೇತರಾಗುತ್ತಾರೆ. ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಮಕ್ಕಳು ಮಾತನಾಡುವ ಮೂಲಕ ತಮ್ಮ ಸುತ್ತಲಿನ ವಸ್ತುಗಳನ್ನು ಗುರುತಿಸಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯುತ್ತಾರೆ. ಅವರೊಂದಿಗೆ ಸಂವಾದ ನಡೆಸುವುದರಿಂದ ಅವರು ಮಾತನಾಡುವುದರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಪದಗಳನ್ನು ಕಲಿಯಲು ಸಹಾಯವಾಗುತ್ತದೆ. ನಾವೀಗ ತರಕಾರಿ ತಗೊಳ್ಳೋಣ. ಇವೆಲ್ಲ ಯಾವ ತರಕಾರಿಗಳು? ಪುಟಾಣಿ. ಮತ್ತಿದ್ಯಾವುದು? ಆಲೂಗೆಡ್ಡೆ. ಮತ್ತಿದು? ಇದ್ಯಾವ ತರಕಾರಿ? ಇದು ಕೋಸು. ಯಾವ ಕೋಸು? ಎಲೆಕೋಸು. ಯಾವುದು? ಎಲೆಕೋಸು. ಇದು ಹೂಕೋಸು. ಹೂಕೋಸು. ಇದೇನಿದು? ಇದು ಬದನೆಕಾಯಿ. ಇದು ಚಿಕ್ಕ ಬದನೆಕಾಯಿ. ಇದು ಉದ್ದನೆ ಬದನೆಕಾಯಿ. ಇದೇನಿದು? ಸೌತೆಕಾಯಿ. ಇದು ಕ್ಯಾರೆಟ್. ಇದೇನಿದು? ಇದು ಬೆಂಡೆಕಾಯಿ. ಇದು ಮಾವಿನಕಾಯಿ. ನಾವಿದನ್ ತಿಂತೀವಿ. ಅಣ್ಣ, ಈ ತರಕಾರಿ ಬೆಲೆ ಎಷ್ಟು? ಇದು 10 ರೂಪಾಯಿ 1/4 ಕೆಜಿ. 1/4 ಕೆಜಿ 10 ರೂಪಾಯ? ಅರ್ಧ ಕೆಜಿ ಕೊಡಿ ನಂಗೆ. ಅಲ್ಲಿ ನೋಡು, ಅದು ಅಳತೆ ಪ್ರಮಾಣ ತೋರಿಸುತ್ತೆ. ಅವ್ರು ತೂಕ ಮಾಡ್ತಿದಾರಲ್ಲ, ಸರಿಯಾಗಿ ಗಮನ ಇಟ್ಟು ನೋಡು. ಅರ್ಧ ಕೆಜಿ ಆಗಿದೆ ಅಲ್ವಾ? ಅರ್ಧ ಕೆಜಿ. ಇನ್ನೇನ್ ತಗೋತೀಯ ಅಮ್ಮ? ಟೊಮೆಟೊ ಹೇಗೆ ಕೊಡ್ತೀಯ ಅಣ್ಣ? ಟೊಮೆಟೊ 1/4 ಕೆಜಿಗೆ 20 ರೂಪಾಯಿ. ಟೊಮೆಟೊನ 1/4 ಕೆಜಿ ಕೊಡಿ. 1/4 ಕೆಜಿ ಈಗ ತೂಕ ಮಾಡ್ತಾರೆ. 1/4 ಕೆಜಿ ಆಗಿದೆಯಾ? ನಾವೀಗ ಅಂಗಡಿಯವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕು? 40. ಇದೆಷ್ಟ್ರದ್ ನೋಟು ಹೇಳು? ಇದು 100 ರೂಪಾಯಿ. ನಾನೀಗ 100 ರೂಪಾಯಿ ಕೊಟ್ರೆ ಅವ್ರು ನನಗೆ ಎಷ್ಟು ವಾಪಸ್ ಕೊಡ್ಬೇಕು? 60. ಹಾಗಾದ್ರೆ ಅವ್ರು ಎಷ್ಟು ತಗೊಂಡ್ರು? ನಾವ್ ಎಷ್ಟು ರೂಪಾಯಿಗೆ ತರಕಾರಿ ತಗೊಂಡ್ವಿ? 40 ರೂಪಾಯಿಗೆ ತಗೊಂಡ್ವಿ. ಸರಿನಾ? ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು? ಎಲ್ಲ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟ. ಕ್ರಮ ಸಂಖ್ಯೆ 1, ಹಳೆಯ ಕುಟುಂಬದ ಫೋಟೋಗಳನ್ನು ನೋಡಿ ಅಥವಾ ಕುಟುಂಬದ ಸದಸ್ಯರ ಹೆಸರು, ಅವರೊಂದಿಗಿನ ಸಂಬಂಧ, ನೆಚ್ಚಿನ ನೆನಪುಗಳು ಇತ್ಯಾದಿ. ಕ್ರಮ ಸಂಖ್ಯೆ 2, ಅಡುಗೆ ಮನೆ ಅಥವಾ ತರಕಾರಿ ಮಾರಾಟಗಾರರ ಬಳಿಗೆ ಹೋಗಿ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳನ್ನು ಗುರುತಿಸಿ ಅವುಗಳ ಬಣ್ಣ, ರುಚಿ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳಲು ಹೇಳಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.